ಏನೋ ಜನ ಪಂಜಾಬ್ ಹಸು ಒಣ ಹುಲ್ ತಿನ್ನಲ್ಲ ಅಂತಾರಲ್ಲ. ಎಂತೆಂತ ಮೂರ್ಖರಿದ್ದಾರೆ ಅಂದ್ರೆ ಜನ. ನೋಡಿ ಹಸು ನೋಡೋಕೆ ಬಂದಿದ್ವಿ. ಏನಂತ ಹಸು ಹೆಲ್ತ್ ನೋಡ್ಬಿಟ್ರೆ ನೋಡಿ ಈಗ ಒಣ ಹುಲ್ ತಿನ್ಬೇಕು. ಪಂಜಾಬ್ ಹಸು ಒಣ ಹುಲ್ ತಿನ್ನಲ್ಲ, ಅದು ತಿನ್ನಲ್ಲ, ಇದು ತಿನ್ನಲ್ಲ. ಪಂಜಾಬ್ ಮಾತ್ರ ಅದೇನು ಅಮೇರಿಕದಲ್ಲಿ ಇದೆಯಾ ನೋಡಿ. ಇದು ಕರು ಹಾಕಿದೆ, ಬಂದಿದ್ದೀವಿ ಹಸು ಕೊಟ್ಟಿದ್ದೀವಿ ಒಂದು ವಿಸಿಟ್ ಮಾಡೋಣ ಅಂತ. ಹಾಂ ಲೇ ಪಕಡ್ತೋತ ವಿಡಿಯೋ ಕರ್. ಒಣ ಹುಲ್ ಕೈಗೆ ಬಾಯಿ ಬಿಡ್ತಂದ್ರೆ ಭಾಳ ಜನ ಏನು ಮಾಡ್ತಾರೆ, ಒಣ ಹುಲ್ ತಿನ್ನಲ್ಲ, ಅದು ತಿನ್ನಲ್ಲ. ಅದಕ್ಕೆ ಎಲ್ಲಕ್ಕಿಂತ ಏನು ಗೊತ್ತಾ, ಹೆಲ್ತ್ ಚೆನ್ನಾಗಿರ್ಬೇಕು ಫಸ್ಟ್. ಹೆಲ್ತ್ ಚೆನ್ನಾಗಿಟ್ಟಾಗ ಎಲ್ಲ ತಿಂತಾವೆ. ಜೀರ್ಣಕ್ರಿಯೆ ನೀವು ಒಣ ಹುಲ್ ಯಾವಾಗ ಹೇಳ್ತೀರಿ, ನೀವು ಸೈಲೇಜಿಂದ ಕಳಿಸಿ ಬರಲ್ಲ ಅವಾಗ. ಈ ಒಣ ಹುಲ್ ತೊಗೊಳ್ಳಿ, ಒಂದು ಬಕೆಟ್ ತೊಗೊಳ್ಳಿ, ಏನೋ ನೆನೆಸ್ಬಿಟ್ಟು ಫೀಡ್ ಇದೆಯಲ್ಲ ನಮ್ಮ ಫೀಡು ಒಂದು ಅರ್ಧ kg ಅಷ್ಟು ನೆನೆಸಿದ್ರೆ ಹಾಕಿ ಬೇಕಾದ್ರೆ ತೋರಿಸ್ತೀನಿ. ಈಗ ಬೇಕಾದ್ರೆ ದೊಡ್ಡ ಬಕೆಟ್ ತೊಗೊಂಬರ್ರಿ. ಸೈಲೇಜಿಂದ ಕಡಿಮೆ ಆಗ್ಬಿಡುತ್ತೆ ಖರ್ಚು ನಿಮಗೆ. ಸೈಲೇಜಿಂದ ಕಡಿಮೆ ಖರ್ಚು ಆಗ್ಬಿಡುತ್ತೆ. ಅವಾಗ ಏನು ಗೊತ್ತಾ ರಜಣ, ಹಾಲು ಕಮ್ಮಿ ಆಗ್ತೀವಿ ಸರ್. ಯಾವುದು ಒಣ ಹುಲ್ಲು ಹಾಕ್ತಾರೆ ಜಾಸ್ತಿ, ಒಣ ಹುಲ್ಲು ಬೀಳ್ಬೇಕು, ಸೈಲೇಜು ಬೀಳ್ಬೇಕು ಸರ್. ಅದೇ ಹೇಳಿದ್ದು. ಫೀಲ್ಡಿಗೂ ಈಗ ಸೈಲೇಜಿಗೂ ಡಿಫ್ರೆನ್ಸ್ ಇದೆ. ಸೈಲೇಜಿಗೆ ಏನು ಗೊತ್ತಾ, ನಿಮಗೆ ಕೆಲವೊಂದು ಕಡೆ ನಮ್ಮ ನೋಡಿ ಸೋಮಚಂದ್ರ ಕಡೆ ಸೈಲೇಜ್ ಸಿಗಲ್ಲ. ತಗೋಬೇಕಂದ್ರೆ ಎಷ್ಟು ₹7. ನಮಗೆ ಚಿಕ್ಕಬಳ್ಳಾಪುರ ಇದೆಯಲ್ಲ ಅಲ್ಲಿ ಅಲ್ಲೆಲ್ಲ ಆಲ್ಮೋಸ್ಟ್ ಸೈಲೇಜ್ ಇದೆಯಲ್ಲ, ನಮ್ಮ ಫೀಡ್ ತಗೊಂಡೋಗಿ ಸೈಲೇಜೇ ಬಳಸ್ತಾ ಇಲ್ಲ ಅಣ್ಣ. ನೀವು ಏನೇ ಅನ್ರಿ, ಸೈಲೇಜ್ ಖುಷಿಯಿಂದ ತಿನ್ನಕ್ಕಷ್ಟೇ. ಅದರಲ್ಲಿ ಏನು ಗೊತ್ತಾ, ಫಾಸ್ಫರಸ್ ಇರುತ್ತೆ ಅಂತ. ನೀವು ಅದೇ ಒಂದು ಅರ್ಧ kg ಫೀಡ್ ರೈಸ್ ಮಾಡಿಬಿಟ್ರೆ ಏನೂ ಇಲ್ಲ, ಬಿಲ್ 1 ಲೀಟ್ರೂ ಕಡಿಮೆ ಮಾಡಲ್ಲ. उसे पानी डालो, उसे यहाँ पर पकड़ तो था गोपी। हाँ सॉरी, पराली के लिए कर, पराली के लिए आते हो नहीं, पराली ले क्या मुझे थोड़ा ले क्या, थोड़ा सा ज़्यादा नहीं किलो का। इधर पकड़ इधर. हाँ सर. ಒಣ ಹುಲ್ ಯಾವಾಗ ಬಾಯಿ ಹಿಡಿತು ಹಸುಗಳು ಎಂದು ಭಾಳ ಜನ ಹೇಳ್ತಾರೆ ಪಂಜಾಬಿ ಹಸು ತಿನ್ನಲ್ಲ, ಅದು ತಿನ್ನಲ್ಲ ಅಂತಾರಲ್ಲ. ಆದ್ರೆ ಮೇಯಲ್ಲ ಅಷ್ಟೇ, ಬಿಟ್ರೆ ಹೊರಗಡೆ ಮೇಯಲ್ಲ. ಅದು ಹೊರಗಡೆ ಅವೆಲ್ಲ ಇಲ್ಲಿ ತಂದು ಹಾಕಿ ಮೇಯತ್ತೆ, ಮೇಯ್ತಿದೆ. ಆದ್ರೆ ಮೇಯಲ್ಲ. ಅದು ನಾನು ನೋಡಿ ಹೇಳ್ತೀನಿ, ನಾ ಬಿಟ್ಟು ಏನ್ ಗೊತ್ತಾ, ನೀವು ಬಂಗಾರ ಇಟ್ಬಿಡಿ ಶೆಡ್ ಒಳಗಿಂದ ಹೊರಗಡೆ, ಬಂಗಾರ ಇಟ್ರು ಮೇಯಲ್ಲ. ಮನೆಯಲ್ಲೇ ಸರ್ ಫೀಡ್ ಎಲ್ಲ ಹಾಕಿ इधर बता कहाँ पकड़ रहा ए पागल इधर पकड़ ಇಲ್ಲಿದೆಯಲ್ಲ ಒಂದು ಸ್ವಲ್ಪ ಸೈಲೇಜ್ ಇಲ್ಲ ಅಂತ ಹೇಳಿದಾಗ दो पैकेट लेकर थोड़ा डाल दी बस ये लेकर फीड लेकर देखो ಹಾಕಿ ಈಗ ನೆನೆಸ್ಬಿಟ್ಟು ಎಷ್ಟು ತಿನ್ನೋದಷ್ಟು ನಮ್ಮ ಹೆಚ್ಚು ಕಡಿಮೆ ಒಂದು 14-15 ಡೈರಿ ಫಾರ್ಮ್ ರಾಜಣ್ಣ ಸೈಲೇಜ್ ಯೂಸ್ ಮಾಡ್ತಾರಲ್ಲ. पकड़ नीचे. हाँ सर नीचे नीचे. ಎಷ್ಟು ಅರ್ಧ kg ಒಳಗೆ ಇಟ್ಬಿಟ್ರೆ ಮುಗೀತು. ಇಲ್ಲ ತೋರಿ ಫೀಡಿನ ಆಸೆಗೆ ಹಸು ಸ್ಮೆಲ್ಲಿಗೆ ಅಪ್ಪಾರ ತಿನ್ಬಿಡತ್ತೆ. ಒಣ ಹುಲ್ಲು ತಿನ್ನಕ್ಕೆ ಲೇಟ್ ಆಗಿ ಸ್ವಲ್ಪ ನೆನೆಸಿರ್ತೀವಲ್ಲ. ಒಂದ್ಸಲ ಬಾಯಿ ಹಾಕೊಂಡ್ಬಿಟ್ರೆ ಖಾಲಿ ಆಗೋದಕ್ಕೆ ಬಿಡಲ್ಲ ಅದೀಗ. ಅದಕ್ಕೆ ಫೀಡಿಂಗ್ ರುಚಿ ಬಿದ್ಬಿಡ್ತೀಗ. ಒಣ ಹುಲ್ಲಲ್ಲಿ ಏನೂ ಇರಲ್ಲ. ಮತ್ತೇನು ಗೊತ್ತಾ, ಹೊಟ್ಟೆ ತುಂಬ ತಿನ್ಬಿಡತ್ತೆ. ಏನೇ ಮೇವು ಹಾಕ್ರಿ ನೀವು, ಈವನ್ ಸೈಲೇಜು ಹೊಟ್ಟೆ ತುಂಬಲಿಕ್ಕೆ ಅಷ್ಟೇ. ಏನು ಮಾಡಬೇಕು ಅಂದರೆ ಹಸಿ ಹುಲ್ಲು ಹಾಕಿದಾಗ 1 kg 1 ಲೀಟರ್ ಹಾಲು ರೈಸ್ ಆಗುತ್ತೆ ಅಂತ ಏನು ಹೇಳೋಣ. ಅದೇನು ಗೊತ್ತಾ, ನೀವು ಹಸಿ ಹುಲ್ಲು ಕೊಯ್ದು ಒದ್ದಾಡ್ತಿರಲ್ಲ, ಅದೇ ಅರ್ಧ kg ರೈಸ್ ಫೀಡ್ ರೈಸ್ ಮಾಡಿಬಿಡಿ. ಅರ್ಧ kg ಫೀಡಿಗೆ ₹15 ಆಗುತ್ತೆ. ಹಸಿ ಹುಲ್ಲು ಕೊಯ್ಕೊಂಬರ್ಬೇಕಂತ ಎಷ್ಟು ಬೇಕು, 10 ಹಸುಗೆ ₹150 ಮುಗಿಯುತ್ತೆ. ಒಬ್ಬ ಹೋಗಿ ಹಸಿ ಹುಲ್ಲು ಕೊಯ್ಕೊಂಬರ್ಬೇಕಂತ ಎಷ್ಟಾಯ್ತು ಖರ್ಚು ನೋಡ್ರಿ, ಪೂರ್ತಿ ಖಾಲಿ ಮಾಡಿಬಿಡುತ್ತೆ. ಹೊಟ್ಟೆ ತುಂಬ ಯಾವಾಗ ಒಣ ಹುಲ್ಲು ಹಿಂಗೆ ತಿಂದು ಆರಾಮಾಗಿ ಕುತ್ಕೊಂಡ್ಬಿಡ್ತು ಹಸು, ಯಾವತ್ತೂ ಡೌನ್ ಆಗಲ್ಲ.
ಸೈಲೇಜ್ ಮತ್ತೆ ಕಡಿಮೆ ಮಾಡ್ಬೇಕು ಸೈಲೇಜ್. ಏನಿಲ್ಲ, ಇದು ಅಭ್ಯಾಸ ಬಿಟ್ಬಿಟ್ರೆ ಸೈಲೇಜಿನ ಅವಶ್ಯಕತೆನೇ ಇರಲ್ಲ. ಇದೇ ಒಂದ್ ಅರ್ಧ ಕೆಜಿ ಫೀಡ್ ರೈಸ್ ಮಾಡ್ಬಿಡಿ, ಹಾಂ ಹಾಂ. ಅಷ್ಟೇ ಮುಗೀತು. ಹಿಂಗ್ ಕೊಟ್ಬಿಟ್ರೆ ನಿಮ್ ಸೈಲೇಜು ಕೇಳಲ್ಲ ಅದು. ಇದ್ರ ಫುಲ್ ಬಕೆಟ್ ನಲ್ಲಿ ಒಂದು 2 kg ಇದಾಗಬೇಕು. ಇದು ಫುಲ್ ನೆನ್ಸ್ಬಿಡಿ ಅದು ತಿನ್ನತ್ತೆ ಅಂತ ಗೊತ್ತಾಗತ್ತೆ ನಿಮ್ಗೆ, ಎಷ್ಟು ತಿನ್ನತ್ತೆ ಅಂತ ಗೊತ್ತಾಗತ್ತೆ. 2 ಹಸು ಅಷ್ಟು ನೆನ್ಸ್ಬಿಟ್ಟು ದೊಡ್ಡ ಒಂದು ಡ್ರಮ್ ತಗೊಂಡ್ಬಿಡಿ, ದೊಡ್ಡ ಡ್ರಮ್ ತಗೊಂಡು ಅದಕ್ಕೆ ಹಸಿ ನೀರ್ ಹಾಕೊಂಡ್ಬಿಟ್ಟು ಅದಕ್ಕೆ ಒಣೆ ಹುಲ್ಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಟ್ಬಿಡಿ. ಆವಾಗ ಏನಾಗುತ್ತೆ, ಹಸು ತುಂಬಾ ಚೆನ್ನಾಗಿರುತ್ತೆ. ಏನಪ್ಪಾ ಅಂದ್ರೆ ಹಾಲಿಗೆ ಫೀಡ್, ಹಾಲು ಬರ್ಬೇಕಂದ್ರೆ ಫೀಡ್ ಕೊಡ್ಬೇಕು, ಬಾಕಿದು ಹೊಟ್ಟೆ ತುಂಬ ಮೇಯಿಸ್ಬೇಕು. ಈಗ ಕೆಲವೊಂದ್ಸಲಿ ನೀವು 8 ರೂಪಾಯಿ ಖರೀದಿ ಮಾಡ್ತೀರಾ ಏನ್ ಸೈಲೇಜು, ಇದಕ್ಕೆ 20 kg ತಿಂದ್ರೆ ಎಷ್ಟಾಯ್ತು? 160 ರೂಪಾಯಿ ಖರ್ಚಾಯ್ತು. ಇದು 160 ರೂಪಾಯಿ ಅಲ್ಲ, ಇದು ಹೆಚ್ಚು ಕಡಿಮೆ ಒಂದು ಅರ್ಧ ಕೆಜಿ ಫೀಡು, ಒಂದು ಅರ್ಧ ಕೆಜಿ ಫೀಡು, ಒಂದು ಹೆಚ್ಚು ಕಡಿಮೆ ಒಂದು ಪಿಂಡಿ ಇದ್ರೆ ಒಂದು 6 ಹಸು ತಿಂತಾವ. ಒಂದು ಪಿಂಡಿ ಬೆಳಗ್ಗೆ ಸಂಜೆ 6 ಹಸು ತಿಂತಾವೆ. ಒಂದೇ ದಿನ ಕಡಿಮೆ, ಒಂದೇ ದಿನ ಒಂದಿನ ಪಿಂಡಿ ಅಲ್ಲಿಗೆ ಎಷ್ಟಾಯ್ತು? 2 ಪಿಂಡಿ ಖರ್ಚು ಲೆಕ್ಕ ಹಾಕ್ಬೇಕು. ಏನ್ ಗೊತ್ತಾ, ಅಲ್ಲಿ ಉಳಿತಾಯ ನಮ್ಮಲ್ಲಿ 10 ಹಸು ಇದ್ರೆ ರಾಜಣ್ಣ, 10 ಹಸು ಇದ್ರೆ ನೆನ್ಸ್ ಹಾಕ್ತೀನಲ್ಲ, ಒಂದು ಪಿಂಡಿಯಲ್ಲಿ 10 ಹಸುನು ತಿಂತಾರೆ ಒಂದು ಟೈಮಿಗೆ. ಅಲ್ಲಿಗೆ 250 ರೂಪಾಯಿ, 250 ರೂಪಾಯಿ, 218 kg ಬರುತ್ತೆ ಒಂದು ಪಿಂಡೆ ರಾಜಣ್ಣ. ಜಾಸ್ತಿ ಬರ್ತದೆ ಸರ್. 18 kg ನಾನು ತೂಕ ಮಾಡಿದ್ದೀನಿ. ನೀವು ಇದು ಮಾಡೋರು ಏನಾದ್ರೆ ಗುಲ್ ಸುತ್ತವ್ರು, ನೀವು ಪಿಂಡೆ ತಗೊಂಬರಿ 18 kg ಮೇಲೆ ತೋರಿಸ್ಬಿಡಿ. ನೀವು ತೋರಿಸ್ಬಿಟ್ರೆ ಸರ್, ನೀವು ತುರ್ತೀರ ಅಂತ ಅನ್ಸುತ್ತೆ. 22-25 kg ಮೂಟೆ ಇದೆ ನೀವು ಸರ್. ತುರ್ತೀರ ನೀವು. ಅಲ್ಲ, ನನಗೆ 2 ದಿವಸ ಸರ್ ಈ ಕಡೆಯಿಂದ ಕೈ ಬಿಟ್ರೆ ಆ ಕಡೆ ಬರ್ಬಾರ್ದು, ಹೊರಗಡೆ ಹೋಗ್ಬಾರ್ದು. ಹೆಚ್ಚು ಕಡಿಮೆ ಒಂದು ಪಿಂಡಿ ನಿಮಗೆ 4 ದಿನ ಆಗುತ್ತೆ. ಹೇಳಕ್ಕಲ್ಲ ಸರ್, 2 ದಿನ ಬಂದೋಗ್ಬಿಡ್ತೀವಿ. ಅವೇ ಅದು ಹೆಂಗ್ ಹೇಳ್ತಿದ್ಯಾ ಆ ಥರ. ಬೆಳಗ್ಗೆ ನೀವು ಒಂದು ಪಿಂಡಿ ಓಪನ್ ಮಾಡಿ, 2 ಹಸು Open ಮಾಡಿದ್ದೀನಲ್ಲ, ಇಲ್ಲ ಹೇಳಿ 2 ಹಸು ಈಗ 4 ದಿನ ಅಲ್ಲ. ತಿಂದಿಲ್ಲ ಅಂದ್ರೆ ಈ ರೀತಿ 4 ದಿನ ತಿಂದಿಲ್ಲ ಹೇಳೋದನ್ನ ಕೇಳ್ತೀನಿ. ಈಗ ತಿನ್ನಲ್ಲ, ಮೈ ನೋವು ಇರ್ತೈತೆ ಅದಕ್ಕೆ ಈ ಕರ ಹಾಕಿರೋ ಹೊತ್ತಾನೆ 10 ದಿನ ಹಾಕ್ಬೇಕು. ಹಾಕಿ 4 ದಿನ ಹಾಕಿ ತಗೊಂಬಂದಿರಲ್ಲ ಅಷ್ಟು ಹಾಕಿ. ಯಾವ ಒಣೆ ಹುಲಿ ಕೈ ಬಿದ್ಬಿಡ್ತು, ನೀವು ಸೈಲೇಜ್ ಅಂತ ತಲೆ ಕಟ್ಸ್ಕೊಳ್ಳೋದು. ಹೌದು ಸರ್. ಕಟ್ಕ ಸೈಲೇಜ್ ಇಟ್ರೆ